ಕಾಟೇರೆ ಸಿನಿಮಾದಲ್ಲಿ ಯಾರನ್ನೇ ಮಾತಾಡ್ಸಿದ್ರು ಕೂಡ ಇದೊಂದು ಜೋಡಿಯ ಬಗ್ಗೆ ಎಲ್ಲ ಹೆಮ್ಮೆಯಿಂದ ಮಾತಾಡ್ತಾರೆ. ಒಂದು ರೀತಿ ಗಂಡ ಹೆಂಡತಿ ಥರನೇ ಇರ್ತಾರೆ ಸೆಟ್ಟಲ್ಲಿ ಅಂತ. ಸೊ ಆ ಇಬ್ಬರು ಬೇರೆ ಯಾರಲ್ಲ, ಒಂದು ತರುಣ್ ಅವರು, ಮತ್ತೊಬ್ಬರು ಸಿನಿಮಾದ DOP ಸುಧಾಕರ್ ಅವರು. ಅವರ ಗೆಳೆತನ ಆಗಲಿ, ಯಾವ ಥರ ಬಾಂಧವ್ಯ ಆಗಲಿ ಅಷ್ಟು ಮಟ್ಟಿಗಿದೆ. ಅದ್ರ ಜೊತೆಗೆ ಸಿನಿಮಾದಲ್ಲೂ ಕೂಡ ಹಂಗೆ ಕಿತ್ತಾಡ್ಕೊಂಡು ಕಾಂಪ್ರಮೈಸಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಅದೇ ಮಟ್ಟಕ್ಕೆ ಕ್ವಾಲಿಟಿಯನ್ನು ಕೊಡ್ತಾರೆ. ಸೊ ಅದೆಲ್ಲ ಈಗ ಆಲ್ರೆಡಿ ನೋಡಿದರೆ ಕಾಟೇರ ಸಿನಿಮಾದ ಒಂದು ಟ್ರೈಲರ್ನಲ್ಲಿ. ಸೊ ನಮ್ಮ ಮಟ್ಟಿಗಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ಮೂರನೇ ಸಿನಿಮಾ ಜೊತೆಗೆ ಮಾಡ್ತಿರೋದು. ಈ ಜರ್ನಿ ಬಗ್ಗೆ, ಕಾಟೇರ ಜರ್ನಿ ಬಗ್ಗೆ ಒಂದಷ್ಟು ಮಾತಾಡ್ಸೋಣ ಸರ್. ನಮಸ್ತೆ. ಹೇಗೇನು ಮತ್ತೊಂದು ಮ್ಯಾಜಿಕನ್ನು ತೆರೆ ಮೇಲೆ ತರ್ತಾ ಇದ್ದೀರಿ. ಕಾಟೇರ ಒಂದು ಲೆಕ್ಕಾಚಾರದಲ್ಲಿ ಮೂರನೇ ಹ್ಯಾಟ್ರಿಕ್ ಸಕ್ಸಸ್ ಆಗೋ ಸಾಧ್ಯತೆ ಎಲ್ಲ ಕಾಣಿಸ್ತಾ ಇದೆ ನಿಮ್ಮಿಬ್ಬರು ಜೋಡಿ ಮಾಡಿರುವಂಥ ಸಿನಿಮಾ. ಕಾಟೇರ ಬಗ್ಗೆ ನಿಮ್ಮ ನಿರೀಕ್ಷೆ? ಫಸ್ಟ್ ಆಫ್ ಆಲ್ ನಾನು ವಿಶ್ ಮಾಡೋದಂದರೆ ನಮ್ಮ ತರುಣ್ಗೆ, ಯಾಕಂದರೆ ಅದು ಮೂರನೇ ಸಿನಿಮಾ. ನನ್ನ ಆಶಯ, ನನ್ನ ವಿಶ್ವಾಸನಿಗೆ ಹ್ಯಾಟ್ರಿಕ್ ಡೈರೆಕ್ಟರ್ ಆಗಬೇಕು ಅನ್ನೋದೊಂದು. ಸೊ ಈ ಸಿನಿಮಾ ಮುಖಾಂತರ 100% ಅವನು ಆಗ್ತಾನೆ ಅನ್ನೋ ಒಂದು ಭರವಸೆ ನನ್ನಲ್ಲಿದೆ. ಅದಾಗಿ ಇವಾಗ ಕಾಟೇರ ಅನ್ನೋ ಒಂದು ಸಿನಿಮಾ ಸಮಥಿಂಗ್ ಸ್ಪೆಷಲ್ ಟು ಮೀ. ಅಂದರೆ ನಾನು ಇಷ್ಟು ಸಿನಿಮಾ ಮಾಡ್ಕೊಂಬಂದಿರೋ ಇದರಲ್ಲಿ ನನಗೆ ಕಾಟೇರ ಬಂದು ಒಂದು ವಿಶೇಷವಾದ ಒಂದು ಸಿನಿಮಾ. ಯಾಕೆ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಇವಾಗ ನಾನು ಅಧ್ಯಕ್ಷ, ರನ್ನ, ಮುಕುಂದ ಮುರಾರಿ, ರ್ಯಾಂಬೋಟು, ಚೌಕ, ರಾಬರ್ಟ್, ಇದೆಲ್ಲನೂ ನಾನು ಒಂದೊಂದು ಜಾನರ್ ಮಾಡಿದ್ದೀನಿ. ಎಲ್ಲನೂ ಬೇರೆ ಬೇರೆ ಜಾನರ್ ಮಾಡಿದ್ದೀನಿ. ಈ ಜಾನರ್ ನಾನು ಟಚ್ ಮಾಡಿರಲಿಲ್ಲ. ಸೊ ತರುಣ್ ಬಂದು, ಮಗ ನೋಡಿದ್ದೊಂದು ಕತೆ ಇದೆ ಹಿಂಗೆ, ನಮ್ಮ ಥರ ಎಕ್ಸೈಟ್ ಆಗಿ ನಾನು ಅಂತ ನೀವು ಸಲ ಕೇಳಿ ನೋಡಿದ್ದು. ಕೇಳಿದೆ ನಾನು ಎಕ್ಸೈಟ್ ಆಗಿಬಿಟ್ಟೆ. ಏನಪ್ಪ ಅಂದರೆ ಒಂದು 50 ವರ್ಷದ ಹಿಂದೆ, ಅಂದರೆ ನಾವು 70s ಬ್ಯಾಕ್ಡ್ರಾಪ್ನ ನಾವು ಈ ಕಥೆನ ಇಟ್ಕೊಂಡು 70s ಬ್ಯಾಕ್ಡ್ರಾಪಲ್ಲಿ ಮಾಡ್ತೀವಲ್ಲ, ಇದು ದಿ ಮೋಸ್ಟ್ ಚಾಲೆಂಜಿಂಗ್ ಟು ಎವ್ರಿ ಟೆಕ್ನಿಷಿಯನ್ ನಾನು ಹೇಳ್ತಿರೋದು. ಟು ಎವ್ರಿ ಟೆಕ್ನಿಷಿಯನ್ಸ್ ನಾನು ಹೇಳ್ತಿರೋದು. ಅಂದರೆ ಒಬ್ಬ ಕ್ಯಾಮ್ರಾಮನ್ ಆಗಲಿ, ಒಬ್ಬ ಆಡಿಟರ್ ಆಗಲಿ, ಒಬ್ಬ ಎಡಿಟರ್ ಆಗಲಿ, ಒಬ್ಬ ಮಾಸ್ಟರ್ ಆಗಲಿ, ಫೈಟರ್ಸ್ ಆಗಲಿ, ಎಲ್ಲರಿಗೂ ಒಂದೊಂದು ವಿಭಾಗದಲ್ಲೂ ಕೂಡ ಎಲ್ರಿಗೂ ಸ್ಕೋರ್ ಮಾಡೋಂಥದ್ದು ಈ ಕಥೆನಲ್ಲಿದೆ. ಬರೀ ಕ್ಯಾಮ್ರಾ ಮಾಡಿಬಿಟ್ಟ, ಕೆರೆ ಯಾರೋ ಫೈಟ್ ಮಾಸ್ಟರ್ ಮಾಡಿಬಿಟ್ರು, ಕೆರೆ ಯಾರೋ ಡ್ಯಾನ್ಸ್ ಹಾಕೋದ ಅದಲ್ಲ. ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ ಅವರವರೇ ಸ್ಕೋರ್ ಮಾಡಿಕೊಳ್ಳೋಷ್ಟು ಜಾಗ ಈ ನಮ್ಮ ಕಾಟೇರ ಸಿನಿಮಾದಲ್ಲಿ ಪ್ರತಿಯೊಬ್ಬರಿಗಿದೆ. ಹೇಳ್ತಾರೆ, ಪ್ರತಿ ಕಲಾವಿದರಿಗಿದೆ, ಟೆಕ್ನಿಷಿಯನ್ಸ್ಗಿದೆ, ಎಲ್ರಿಗೂ ಕೂಡ ಇದರಲ್ಲಿ ಸ್ಕೋರ್ ಮಾಡೋಂತಹ. ಯಾಕಂದರೆ ಯಾರಿಗಾರು ನೀವು ಕಥೆನ ನರೇಷನ್ ಮಾಡಬೇಕಾದ್ರೆ, ಯಾರಿಗಾದ್ರಲ್ಲಿ ಕತೆ ನರೇಷನ್ ಮಾಡೋದ್ರೆ ಒಂದೇ ಸೆಟ್ಟಿಂಗಲ್ಲಿ ಆಗುತ್ತೆ. ಅಂದರೆ ಏನಕ್ಕೆ ಅಂತಂದರೆ ಆ ಕಂಟೆಂಟೇ ಹಾಗಿದೆ. ಇವಾಗ ಇಡೀ ಕತೆ ಹೇಳಿಲ್ಲ ಅಂದ್ರೂ ಕೂಡ ಡೈರೆಕ್ಟ್ರು ಅಟ್ಲೀಸ್ಟ್ ಅವ್ರ ಪಾತ್ರನ ಹೇಳ್ತಾರೆ. ಅವ್ರ ಪಾತ್ರನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅವ್ರು ಎಕ್ಸೈಟ್ ಆಗ್ತಾರೆ. ಓ ಏನು ಈ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ನನಗೆ ಕೂಡ ಫಸ್ಟ್ ಕತೆ ಹೇಳಿದಾಗ ನಾನು ಕೂಡ ಅದೇ ಎಕ್ಸೈಟ್ ಆಗಿದ್ದು. ಸೊ ನಾವು 2023ನಲ್ಲಿ ನಾವೇನಿದ್ದೀವಿ, ಇದೇ ಒಂದು 50 ವರ್ಷದ ಹಿಂದೆ ನಾವು ಜನಗಳನ್ನ ಕರ್ಕೊಂಡು ಹೋಗ್ಬೇಕಂತಂದರೆ ನಾವು ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು. ಆ 70s ಎರಾನ ನಾವು ತಂದು ಕೊಡಬೇಕು, ಜನಕ್ಕೆ ಕಾಣಿಸ್ಬೇಕು. ಆ 70s ಎರ ಅದರಲ್ಲಿ 2 ಬರುತ್ತೆ, ಅಂದರೆ 70s 80s 2 ಬರುತ್ತೆ. ಸೊ ಎರಡನ್ನೂ ಡಿಫ್ರೆನ್ಸ್ ತೋರಿಸಿದ್ದೀನಿ. ನಡೆಯೋದು ಎರಡನ್ನೂ ಬೇರೆ ಬೇರೆ ಟೋನ್. ಇದು ಒಂದು ಏನಂದರೆ, ಇದು ನಮ್ಮದು ಮಣ್ಣಿನ ಕತೆ ಅಂದರೆ ಏನಂತೆ ಬ್ರೌನ್. ಸೊ ನಾನೇನು ಅಂದ್ಕೊಂಡೆ, ಆ ಟಿಂಟಲ್ಲಿ ಮಾಡೋಣ, ಒಂಚೂರು ವಿಂಟೇಜ್ ಲುಕ್ ಕೊಡೋಣ ಅದಕ್ಕೆ. ಆ ಟಚ್ಚು, ಆ ವಿಂಟೇಜ್ ಲುಕ್ ಒಂಚೂರು ಟಚ್ ಕೊಟ್ಟರೆ, ಆಮೇಲೆ ಇವಾಗ ನಾವು ಏನು ಸೆಟ್ ಹಾಕ್ತೀವಲ್ಲ, ಆ ಸೆಟ್ ಹಾಕೋದು ಈಸಿ ಅದಲ್ಲ. ಈ ಸೆಟ್ ಹಾಕಿದ್ಮೇಲೆ ಅದನ್ನು ಡಿಸೈನ್ ಮಾಡಿದೆ ಗೊತ್ತಾ. ಒಂದೊಂದು ಪ್ರಾಪರ್ಟೀಸ್, ಒಂದೊಂದು ಇದನ್ನು ನಾವು ಇಟ್ಟು, ಒಂದು ಫ್ರೇಮ್ ಇಟ್ಟು ನಾವು ಮಾಡ್ತೀವಿ ಗೊತ್ತಾ. ದಟ್ ಈಸ್ ಅ ಬಿಗ್ ಚಾಲೆಂಜ್ ನಮಗೆ. ಇವತ್ತಿಗೆ ನಾವೆಲ್ಲೇ ಹೋದರೆ ಇದು ಒಂದು ಹೋಟೆಲ್, ಓಕೆ ಯಾಕಂದರೆ ಅದು ಇರುತ್ತೆ, ಶೂಟ್ ಮಾಡ್ತೀವಿ, ಎಲ್ಲೋ ಒಂದು ಕಡೆ ನಾವು ಲೊಕೇಶನ್ಗೆ ಹೋದರೆ ಇರುತ್ತೆ. ಹೊಡಿತಾ ಅಲ್ಲ, ಝೀರೋಯಿಂದ ಇದನ್ನು ನಾವು ಸೃಷ್ಟಿ ಮಾಡಬೇಕು. ಆ ಎರಾನ ನಾವು ಒಂದು ದೇವಸ್ಥಾನ ಕಟ್ಟಬೇಕು, ನಾವು ಒಂದು ಜಾತ್ರೆ ಮಾಡಿದ್ವಿ, ದೇವಸ್ಥಾನನೇ ಹಾಕಿಸ್ತೀವಿ ಸೆಟ್. ಅಂದರೆ ನಾವು ಹೇಳ್ತಿರೋದು ಎಲ್ಲನೂ ರಿಯಲ್ ಆಗಿ ಕಾಣಬೇಕು. ನಾವು ಒಂದೇ ಒಂದು ಮಾತು ನಾವು ನಮ್ಮ ಆರ್ಡರ್ಗೆ ಹೇಳಿದ್ದು, ಸೆಟ್ ಥರ ನಮ್ಗೆ ಕಾಣಿಸ್ಬಾರ್ದು. ಒಂದು ಊರೇ ಇದೆ, ಒಂದು ಭೀಮನಹಳ್ಳಿ ಅಂತಂದರೆ ಒಂದು ಭೀಮನಹಳ್ಳಿ ಊರೇ ಇದೆ ಅಂತ. ನೀವು ನಂಬಲ್ಲ, ನಾವೇನು ಗುರುಜಿ ಆಶ್ರಮ ಹತ್ರ ಆ ಜಾಗ ತೊಗೊಂಡು ನಾವು ಒಂದು ಹಳ್ಳಿ ಮಾಡಿದ್ವಲ್ಲ, ಇವತ್ತಿಗೆ ಅದಕ್ಕೊಂದು ಹೆಸರಿದೆ ಗೂಗಲಲ್ಲಿ. ನೀವು ಅದು ಹೊಡೆದ್ರೆ ಗೂಗಲ್ಗೆ ಸೀದಾ ಕರ್ಕೊಂಬಂದು ನಮ್ಮ ಲೊಕೇಶನ್ ಬಿಡುತ್ತೆ. ಅದು ಭೀಮನಹಳ್ಳಿ ಥರ ಅದಕ್ಕೆ ಬರುತ್ತೆ, ಸೀದಾ ಕರ್ಕೊಂಡೋಗಿ ಅಲ್ಲಿಗೆ ಬಿಡುತ್ತೆ ನಿಮ್ಗೆ ಕರೆಕ್ಟಾಗಿ. ಸೊ ಹಾಗೆ ಅಲ್ಲೇ ಒಂದು ಹಳ್ಳಿ ಇದೆ ಗುರು ಅನ್ನೋ ಥರದ್ದು ನಾವು ಸೃಷ್ಟಿ ಮಾಡಿದ್ರೆ, ಥ್ಯಾಂಕ್ಸ್ ಟು ರಾಕ್ಲೈನ್ ಸರ್. ಯಾಕಂತಂದರೆ ನಾವು ಒಂದಲ್ಲ 2 ಹಳ್ಳಿ ಮಾಡಿದ್ವಿ. ಇಲ್ಲೊಂದು 250 ಮನೆ, ಅಲ್ಲೊಂದು 250 ಮನೆ, ಎಲ್ಲ ಸೃಷ್ಟಿ ಮಾಡಬೇಕು, ಯಾವುದು ಇರೋಂಥದ್ದು ಅಲ್ಲ. ಆಮೇಲೆ ಅಥೆಂಟಿಕ್ ಇರಬೇಕು. ಅಂದರೆ ಆ ಟೈಮಲ್ಲಿ ಇದ್ದಿದ್ದು ಆ ವಿಲೇಜ್, ಹಳ್ಳಿದು ಒಂದು ಫೀಲ್ ತರಬೇಕು ನಾವು. ಇವಾಗ ನೋಡಿ, ಇವಾಗ ಈ ಚಕ್ರ ಬಂಡಿನ ಇವತ್ತಿಗಿಲ್ಲ, ಎಲ್ಲನೂ ಟೈರ್ ಬಂದಿದೆ ಇವಾಗ. ಆ ಚಕ್ರ ಬಂಡಿನೇ ಇಲ್ಲಲ್ಲ, ಅದನ್ನು ತರಿಸ್ಬೇಕು. ಅದನ್ನು ಮಾಡೋಕೆ ನಾವು ಒಂದು ಮನೆ ಒಳಗಡೆ ಶೂಟ್ ಮಾಡ್ತೀವಿ ಅಂತಂದರೆ, ಮನೆ ಒಳಗಡೆ ಅಂಡೆಯಿಂದ ಹಿಡಿದು, ಪಾತ್ರೆಯಿಂದ ಹಿಡಿದು, ಲೋಟದಿಂದ ಹಿಡಿದು ಎಲ್ಲ ನಾವು ಕಲೆಕ್ಷನ್ ಮಾಡಿರೋದು.
ಅದನ್ನ ಸೃಷ್ಟಿ ಮಾಡೋಕ್ಕಾಗಲ್ಲ. ಯಾರ್ದೋ ಮನೇಲಿ ಇರ್ತದೆ, ಯಾವುದೋ ಊರಲ್ಲಿ ಇರ್ತದೆ, ಆ ಥರ ಕಲೆಕ್ಟ್ ಮಾಡ್ಕೊಂಡು ಬಂದು ಪ್ರತಿ ನಾವು ಏನು ಸೀನ್ ತೆಗಿಬೇಕಾದ್ರೆ ಅದನ್ನೆಲ್ಲ ನಾವು ಇಟ್ಟು ಮಾಡಿನೇ ಆ ಔಟ್ಪುಟ್ಟನ್ನು ನಾವು ಇವತ್ತಿಗೆ ಕಾಟೇರ ಸಿನಿಮಾದಲ್ಲಿ ಏನಕ್ಕೆ ನಾವು ಇವತ್ತು ಎಲ್ಲ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ಕಲಾವಿದರಲ್ಲಿ ಖುಷಿಲಿದ್ದಾರೆ ಅಂತಂದರೆ ಆ ಔಟ್ಪುಟ್ ನೋಡಿದ್ದಾರೆ. ಸೊ ಆ ಔಟ್ಪುಟ್ ನೋಡಿರೋದಕ್ಕೇ ಇವತ್ತಿಗೆ ನಾವು ಆ ಫೀಲ್ ಒಂದು ಪ್ರೌಡ್ ಫೀಲ್ ಅದು ಕಟ್ಟಿಕೊಟ್ಟಿದ್ದೀವಪ್ಪ ನಾವು. ಅಂದರೆ ಕಾಟೇರದ ಒಂದು ಪ್ರಪಂಚ, ಆ ಕಾಟೇರ ಒಂದು ಪ್ರಪಂಚನ ನಾವು ಕಟ್ಕೊಟ್ಟಿದ್ದೀವಿ ಅನ್ನೋದು ಈ ಕಾಟೇರ ಸಿನಿಮಾ. ಅಂದರೆ ಒಬ್ಬರು ಆಡಿಯನ್ಸು ಆ ಸಿನಿಮಾನ ನೋಡಬೇಕಾದ್ರೆ ನಾನು ಟೆಕ್ನಿಷಿಯನ್, ಓಕೆ, ಒಬ್ಬ ಆಡಿಯನ್ಸ್ ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಆ 100 ಜನದ ಮಧ್ಯದಲ್ಲಿ ಅವನು ಇರ್ತಾನೆ. ಅದೇ ಈ ಸಿನಿಮಾ ಸ್ಪೆಷಲ್. ಅಂದರೆ ಆ ಹಳ್ಳಿನಲ್ಲಿ ಅದು ಹೋರಾಟ ಆಗಲಿ ಮತ್ತೊಂದಾಗಲಿ ಏನಾದರೂ ಅದು ಕೂಡ ಆ 100 ಜನದ 1000 ಜನದ ಮಧ್ಯದಲ್ಲಿ ನಾನು ಒಬ್ಬ ಇದ್ದೀನಿ ಅನ್ನೋದು. ಯಾಕೆ ಅಂತಂದರೆ ನಿಮಗೆ ಕತ್ಲಲ್ಲಿ ಒಂದು ಸ್ಕ್ರೀನ್ ಮೇಲೆ ಪರ್ದೆ ಮೇಲೆ ಬರ್ತೀವಿ ಅಂದರೆ ಅದು ನಿಮ್ಮಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ನೀವು ಆ ಕಥೆನ ನೀವು ನೋಡ್ತಾ ಹೋಗ್ಬೇಕಾದ್ರೆ ಅದ್ರ ಒಳಗಡೆ ನಾನೇ ಇದ್ದೀನಿ ಅನ್ನೋದನ್ನು ನಿಮಗೆ ಆ ಸಿನಿಮಾ ನೋಡ್ತಾ ನಿಮಗೆ ಪ್ರೊಜೆಕ್ಟ್ ನಿಮಗೆ ಆಗುತ್ತೆ. ಅದು ಆ ಎಕ್ಸ್ಪೀರಿಯನ್ಸ್ 100% ನಿಮ್ಗೆ ಆಗುತ್ತೆ.